ಸೊ ನಮ್ಮ ನೆಕ್ಸ್ಟ್ ಎಕ್ಸ್ಪರಿಮೆಂಟ್ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್. ಸೊ ಇದರಲ್ಲಿ ನಾವು ಪ್ರಾಕ್ಟಿಕಲಲ್ಲಿ ನೋಡಿದಾಗ ಏಮ್ ನಮ್ಮದು ಕ್ವಶನ್ ಆಗಿರುತ್ತೆ. ಸೊ ಪ್ರಿನ್ಸಿಪಲ್ 2 ಮಾರ್ಕ್ಸ್, ಫಾರ್ಮುಲಾ 2 ಮಾರ್ಕ್ಸ್, ರೇ ಡಯಾಗ್ರಾಮ್ ಆ್ಯಂಡ್ ನೇಚರ್ ಆಫ್ ಗ್ರಾಫ್ ಎರಡನ್ನೂ ಹಾಕಬೇಕು ನಾವು. ಇಟ್ ಕಂಟೇನ್ಸ್ 2 ಮಾರ್ಕ್ಸ್ ಆ್ಯಂಡ್ ಟೇಬಲ್ ಆರ್ ಕಾಲಮ್ ಕಂಟೇನ್ 2 ಮಾರ್ಕ್ಸ್ ಇನ್ ಟಿ. ಸೊ ಇಲ್ಲಿ ನಾವು ಎಕ್ಸ್ಪರಿಮೆಂಟಲ್ ಸೆಟಪ್ಪನ್ನು ನೋಡಬೇಕಾದ್ರೆ ನಾವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು. ನಮ್ಮದು ಒಂದು ಪಿನ್ನು ಬಿಟ್ವೀನ್ ಎಫ್ ಆ್ಯಂಡ್ 2F ಮಧ್ಯೆ ಇದ್ದರೆ ನಮ್ಮದು ಇನ್ನೊಂದು ಪಿನ್ ಎಲ್ಲಿರಬೇಕು, ಬಿಹೈಂಡ್ 2F. ಸೊ ನಮ್ಗೆ ಹೇಗೆ ಹೋಗುತ್ತಾಗುತ್ತೆ ಎಫ್ ಅಂದರೆ ಎಷ್ಟು ತೊಗೋಬೇಕು ಅನ್ನೋದು ಆಲ್ರೆಡಿ ನಾವು ರಫ್ ಫೋಕಲ್ ಲೆಂತ್ನ ಹೇಗೆ ಮೆಜರ್ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿರೋದ್ರಿಂದಾಗಿ. ಸೊ ಇಲ್ಲಿ ನಾವು ಆಪ್ಟಿಕಲ್ ಬೆಂಚಲ್ಲಿ ಮಿರರ್ ಲೆನ್ಸನ್ನು ನಾವೇನು ಮಾಡ್ತೀವಿ, ಸೆಂಟ್ರಲ್ಲಿ ಪ್ಲೇಸ್ ಮಾಡ್ತೀವಿ. ಸೊ ಒಂದು ಪಾಯಿಂಟ್ ನಮ್ಮದು ಇಮೇಜ್ ಪಿನ್ ಆಗಿರುತ್ತೆ, ಒಂದು ಪಾಯಿಂಟ್ ನಮ್ಮದು ಆಬ್ಜೆಕ್ಟ್ ಪಿನ್ ಆಗಿರುತ್ತೆ. ಸೊ ಕ್ಲಿಯರ್ಲಿ ಈ ಲೆನ್ಸಿನ ಒಂದು ಫೋಕಲ್ ಲೆಂತ್ ಎಷ್ಟಿದೆ ಅಂತ ಕೇಳಿದರೆ 16 ಸೆಂಟಿಮೀಟ್ರ್ ಇದೆ. ಸೊ 16 ಸೆಂಟಿಮೀಟ್ರ್ ಅಂತಂದರೆ ಒಂದು ಪಿನ್ನನ್ನು ನಾವೆಲ್ಲಿ ಪ್ಲೇಸ್ ಮಾಡಬೇಕು, ಎಫ್ ಆ್ಯಂಡ್ 2F. ಇನ್ನೊಂದು ಪಿನ್ನನ್ನು ಏನು ಮಾಡಬೇಕು, 2Fಗಿಂತ ಹಿಂದುಗಡೆ, ಅಂದರೆ ಒಂದು 32 ಸೆಂಟಿಮೀಟರ್ಗಿಂತ ಹೊರಗಡೆ ಇರಬೇಕು. ಇನ್ನೊಂದು ಏನಿರಬೇಕು, ಬಿಟ್ವೀನ್ 16 to 32 ಮಧ್ಯೆ ಇನ್ನೊಂದು ಪಿನ್ನ ಪ್ಲೇಸ್ ಮಾಡಬೇಕು. ಸೊ ಪ್ಲೇಸ್ ಮಾಡೋಣ. ಸೊ ಮೊದಲಿಗೆ ನಾನು ಲೆನ್ಸ್ ಸ್ಟ್ಯಾಂಡನ್ನು ಎಕ್ಸಾಕ್ಟಾಗಿ 50 ಸೆಂಟಿಮೀಟರ್ಗೆ ಸೆಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ಕೇಲ್ 100 ಇರೋದ್ರಿಂದಾಗಿ ಮಿಡ್ ಪಾಯಿಂಟ್ ಆಗುತ್ತೆ. ಸೊ ನಮ್ಮ ಆಬ್ಜೆಕ್ಟನ್ನು ಏನು ಮಾಡೋಣ, ಅಬೋವ್ ದೆನ್ 16 ಬಿಲೋ ದೆನ್ 32 ಸೆಟ್ ಮಾಡಬೇಕಂದ್ರೆ ಸೊ 10, 20, 30. ಸೊ ಇಲ್ಲಿಗೆ 32, ಇಲ್ಲಿ 2 times F ಆಯಿತು. ಸೊ ನಾನು ಏನು ಮಾಡ್ತೀನಿ, ಇನ್ ಬಿಟ್ವೀನ್ ಅಂತಂದಾಗ ನಾನು ಇಲ್ಲಿ 28ಗೆ ಎಲ್ಲಿಗೆ ಪ್ಲೇಸ್ ಮಾಡ್ತೀನಿ, 28ಗೆ. ಸೊ ಇಲ್ಲಿಗೆ 30 ಆಗುತ್ತೆ, 30ಗಿಂತ 2 ಪಾಯಿಂಟ್ ಕಡಿಮೆ ಅಂತಂದಾಗ ಸೊ ನಮ್ಮದು ಟೋಟಲ್ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಷ್ಟಾಗುತ್ತೆ, 28 ಆಗುತ್ತೆ. ಸೊ ಅದೇ ರೀತಿಯಾಗಿ ನಾವು ಇಮೇಜ್ ಡಿಸ್ಟೆನ್ಸ್ನ ಏನು ಮಾಡೋಣ, 32ಗೆ ಸೆಟ್ ಮಾಡೋಣ. ಸೊ 10, 20, 30, 36, 32, 36. ಸೊ 32ಗೆ ಎಷ್ಟಿತ್ತು, 2 times F ಇತ್ತು. ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನ 36ಗೆ ಸೆಟ್ ಮಾಡ್ತಾಯಿದ್ದೀನಿ. ಸೊ ಕ್ಲಿಯರ್ಲಿ 10, 20, 30, 35, 36. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಅಟ್ 28, ಇಮೇಜ್ ಡಿಸ್ಟೆನ್ಸ್ ಈಸ್ ಅಟ್ 36. ಸೊ ಈಗ ನಾವೇನು ನೋಡಬೇಕು, ಪ್ಯಾರಲಲ್ ಆ್ಯಕ್ಸಸ್ ರಿಮೂವ್ ಆಗಿದೆ ಇಲ್ಲ ಅಂತ ನೋಡಿದರೆ ಸೊ ನೀವು ನೋಡ್ಬೋದು ಇಲ್ಲಿ ಕ್ಲೀನಾಗಿ ಆಬ್ಜೆಕ್ಟ್ ಪಿನ್ ಆ್ಯಂಡ್ ಇಮೇಜ್ ಪಿನ್ನು ಪ್ರಾಪರಾಗಿ ಮೂವ್ ಆಗ್ತಾಯಿವೆ. ಯಾವುದೇ ರೀತಿಯ ಹಿಂದು ಮುಂದೆ ಆಗ್ತಾಯಿಲ್ಲ, 2 ಪಿನ್ಗಳು ಎಟ್ ಎ ಟೈಮ್ ಮೂವ್ ಆಗ್ತಾಯಿದೆ. ಸೊ ನಾವೇನು ಮಾಡ್ಬೋದು, ಇದನ್ನು ನಮ್ಮದು ಫಸ್ಟ್ ರೀಡಿಂಗ್ ಅಂತ ಬರ್ಕೋಬೋದು. ಏನಂತ ಬರಿತೀವಿ ನಾವು, ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಇಲ್ಲಿ ಪ್ಲೇಸ್ ಮಾಡಿದ್ದೆ ಎಟ್ ಎ ಡಿಸ್ಟೆನ್ಸ್ ಆಫ್ 28. ಇಮೇಜ್ ಎಲ್ಲಿಗಿದೆ ಅಂತ ಕೇಳಿದರೆ ಎಟ್ ದ ಡಿಸ್ಟೆನ್ಸ್ ಆಫ್ 36. ಈಗೇನು ಮಾಡೋಣ, ನಾವು ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಇನ್ಕ್ರೀಸ್ ಮಾಡ್ತಾ ಹೋಗೋಣ, ಇಮೇಜ್ ಡಿಸ್ಟೆನ್ಸನ್ನು ಡಿಕ್ರೀಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನಾನೊಂದು 2 ಸೆಂಟಿಮೀಟ್ರಷ್ಟು, ಅಂದರೆ 28 ಇದ್ದಿದ್ದನ್ನು ನಾನು ಎಷ್ಟು ಮಾಡಿದೆ, ಇಲ್ಲಿ 30 ಮಾಡಿದೆ. ಇಲ್ಲಿ 36 ಇರೋದನ್ನು ನಾನು ಎಷ್ಟು ಮಾಡ್ತಾಯಿದ್ದೀನಿ, 34. ಸೊ ಇಲ್ಲಿ ಕ್ಲಿಯರಾಗಿ ಮತ್ತೆ ನೋಡ್ಬೋದು, ಪ್ಯಾರಲಲ್ ಆ್ಯಕ್ಸ್ ಪ್ರಾಪರಾಗಿ ರಿಮೂವ್ ಆಗಿದೆ. ಸೊ ಆಬ್ಜೆಕ್ಟ್ ಪಿನ್ ಆ್ಯಂಡ್ ಇಮೇಜ್ ಪಿನ್ಸ್ ಏನಾಗಿದೆ, ಪ್ರಾಪರಾಗಿ ಮೂವ್ ಆಗ್ತಾಯಿದೆ. ಸೊ ಇಲ್ಲಿಗೇನಾಯಿತು, ನಮ್ಮದು ಸೆಕೆಂಡ್ ರೀಡಿಂಗ್ ಕಂಪ್ಲೀಟ್ ಆಯಿತು. ಸೊ ನಾನು ಸೆಕೆಂಡ್ ರೀಡಿಂಗ್ ಏನಂತ ತೊಗೊತೀನಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟು 30, ಇಮೇಜ್ ಡಿಸ್ಟೆನ್ಸ್ ಎಷ್ಟು 34 ಅಂತ ತೊಗೊತೀನಿ. ಸೊ ಅದೇ ರೀತಿಯಾಗಿ ನಾನು ಏನು ಮಾಡ್ತೀನಿ, ಮತ್ತೊಂದು 2 ಸೆಂಟಿಮೀಟರ್ ಇದನ್ನು ಫರ್ದರ್ ಮೂವ್ ಮಾಡ್ತೀನಿ ಔಟ್ವರ್ಡ್. ಇಮೇಜ್ ಡಿಸ್ಟೆನ್ಸ್ನ ಏನು ಮಾಡ್ತೀನಿ, ಫರ್ದರ್ 2 ಸೆಂಟಿಮೀಟರ್ ಇನ್ವರ್ಡ್. ಸೊ ಮತ್ತೊಮ್ಮೆ ನೋಡೋಣ.
ಸೊ ಇಲ್ಲಿ ನೋಡ್ಬೋದು ಪ್ರಾಪರಾಗಿ ಪ್ಯಾರಲ್ಯಾಕ್ಸ್ ರಿಮೂವ್ ಆಗಿದೆ. ಸೊ ನಮ್ಮದು ನೆಕ್ಸ್ಟ್ ರೀಡಿಂಗ್ ಏನಂತ ಬರಿತೀವಿ ನಾವು ಇಲ್ಲಿ 32 ಆಬ್ಜೆಕ್ಟ್ ಡಿಸ್ಟೆನ್ಸ್, 32 ಇಮೇಜ್ ಡಿಸ್ಟೆನ್ಸ್. ಇದೇ ರೀತಿಯಾಗಿ ನಾವು ಒಂದು 2 ಸೆಂಟಿಮೀಟರ್ಸ್ ಇಮೇಜ್ ಡಿಸ್ಟೆನ್ಸನ್ನು 2 ಸೆಂಟಿಮೀಟರ್ ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ನಾವೇನು ಮಾಡ್ತೀವಿ ವೇರಿ ಮಾಡ್ತಾ ಹೋದಾಗ ನಮ್ಮದು ಟೋಟಲ್ ರೀಡಿಂಗ್ ಏನಾಗುತ್ತೆ ಅಂತಂದರೆ, ಸೊ ನಮ್ಮ ಟೋಟಲ್ ರೀಡಿಂಗ್ ಈ ಥರ ಬಂತು. ಸೊ ಇದಕ್ಕೆ ನಾವೇನು ಮಾಡಬೇಕು, ಗ್ರಾಫ್ನ ಪ್ಲಾಟ್ ಮಾಡಿ ಸೆಂಟರಿಂದ ಎಟ್ ದ ಆ್ಯಂಗಲ್ 45 ಡಿಗ್ರೀಸ್ ಡ್ರಾ ಮಾಡಿ ಏನು ಪಾಯಿಂಟ್ಸ್ಗಳಲ್ಲಿ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಆ ಪಾಯಿಂಟ್ನಿಂದ ನಾವೇನು ತೊಗೊತೀವಿ, ಈ OA ಡಿಸ್ಟೆನ್ಸ್ ಮತ್ತು OB ಡಿಸ್ಟೆನ್ಸ್ನ ತೊಗೊತೀವಿ. ಈ ಫಾರ್ಮುಲಾದಲ್ಲಿ ಅದನ್ನ ಹಾಕಿದಾಗ ನಮಗೇನು ಸಿಗುತ್ತೆ ಅಂತಂತಂದರೆ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಸಿಗುತ್ತೆ. ಸೊ ಗ್ರಾಫ್ನ ಪ್ಲಾಟ್ ಮಾಡ್ಬೇಕಾದ್ರೆ ಇಲ್ಲಿ ನೋಡಿ, ಯು ಡಿಸ್ಟೆನ್ಸ್ ಮಿನಿಮಮ್ 28 ಇದೆ, ಮ್ಯಾಕ್ಸಿಮಮ್ 38 ಇದೆ. ಸೊ ಇಮೇಜ್ ಡಿಸ್ಟೆನ್ಸ್ ಮಿನಿಮಮ್ 26 ಇದೆ, ಮ್ಯಾಕ್ಸಿಮಮ್ 36 ಇದೆ. ಸೊ ನಾವು 10, 20, 30, 40 ಅಂತ ತೊಗೊಂಡು ನಾವೇನು ಮಾಡ್ಬೋದು, ಗ್ರಾಫ್ನ ಪ್ಲಾಟ್ ಮಾಡ್ಬೋದು. ಸೊ ಗ್ರಾಫ್ನ ಪ್ಲಾಟ್ ಮಾಡಿ ನೋಡೋಣ. ಸೊ ಆ್ಯಸ್ ಪರ್ ಸ್ಕೇಲ್ ನಾವು ಪ್ಲಾಟ್ ಮಾಡಿದಾಗ ಸೊ ನಮ್ಮ ಗ್ರಾಫ್ ಈ ಥರ ಬಂದಿದೆ. ಸೊ ಇಲ್ಲಿಂದ ಇಲ್ಲಿ ತನಕ ಇರೋ ಡಿಸ್ಟೆನ್ಸ್ OA, ಸೊ ಇಲ್ಲಿಂದ ಇಲ್ಲಿ ತನಕ ಇರೋ ಡಿಸ್ಟೆನ್ಸ್ OB. ಸೊ OA ನನಗೆ ಬಂದಿರೋದು O to A ಈಸ್ ಈಕ್ವಲ್ ಟು 32 ಸೆಂಟಿಮೀಟ್ರ್ ಬರ್ತಾಯಿದೆ. ಅದೇ ರೀತಿ O to B ಸಹ 32 ಸೆಂಟಿಮೀಟ್ರ್ ಬರ್ತಾಯಿದೆ. ಸೊ ಈ ಫಾರ್ಮುಲಾದಲ್ಲಿ ಹಾಕಿದಾಗ 32 ಪ್ಲಸ್ 32 ಡಿವೈಡೆಡ್ ಬೈ 4, 32 ಪ್ಲಸ್ 32 64 ಡಿವೈಡೆಡ್ ಬೈ 4, 64 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 16 ಸೆಂಟಿಮೀಟರ್. ಸೊ ನನಗೆ ಎಫ್ ಇಸ್ ಈಕ್ವಲ್ ಟು ಎಷ್ಟು ಬರ್ತಾಯಿದೆ, 16 ಸೆಂಟಿಮೀಟ್ರ್ ಬರ್ತಾಯಿದೆ. ದ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಈಸ್ ಎಫ್ ಇಸ್ ಈಕ್ವಲ್ ಟು ನಾನು 16 ಸೆಂಟಿಮೀಟ್ರ್ ಅಂತ ಬರಿತಾ ಇದ್ದೀನಿ. ಸೊ ಇಲ್ಲಿಗೆ ರಿಸಲ್ಟ್ನಿಂದ ನಮ್ಮ ಪ್ರಾಕ್ಟಿಕಲ್ನಲ್ಲಿ ಹೇಗೆ ಎಕ್ಸ್ಪರಿಮೆಂಟನ್ನ ಕಂಪ್ಲೀಟ್ ಮಾಡಿ ನಾವು ಎಂಡ್ ಮಾಡ್ತೀವಲ್ಲ, ಸೊ ಇಲ್ಲಿಗೆ ರಿಸಲ್ಟ್ ಬರೆಯೋದ್ರಿಂದಾಗಿ ಕಂಪ್ಲೀಟ್ ಎಕ್ಸ್ಪರಿಮೆಂಟ್ ಇಲ್ಲಿಗೆ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಸೊ ನಾವು ಪ್ರಿನ್ಸಿಪಲ್, ಫಾರ್ಮುಲಾ, ರೇ ಡಯಾಗ್ರಾಮ್, ನೇಚರ್ ಆಫ್ ಗ್ರಾಫ್, ಟೇಬ್ಲರ್ ಕಾಲಮ್ನೆಲ್ಲ ಹಾಕೋದ್ರಿಂದಾಗಿ 8 ಮಾರ್ಕ್ಸ್ ಬರುತ್ತೆ. ಎಕ್ಸ್ಪರಿಮೆಂಟಲ್ ಸೆಟಪ್ನ ಕನ್ಸ್ಟ್ರಕ್ಟ್ ಮಾಡಿ ಎಕ್ಸ್ಪರಿಮೆಂಟ್ ರೀಡಿಂಗ್ಗಳನ್ನು ಟೇಬ್ಲರ್ ಕಾಲಮ್ನಲ್ಲಿ ಎಂಟ್ರಿ ಮಾಡಿದಾಗ 3 + 4 7 ಮಾರ್ಕ್ಸ್ ಬರುತ್ತೆ. ಸೊ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಕ್ಯಾಲ್ಕುಲೇಷನ್, ಪ್ಲಾಟಿಂಗ್ ದ ಗ್ರಾಫ್ ಸೇರಿ 3 ಮಾರ್ಕ್ಸ್ ಬರುತ್ತೆ. ಸೊ ರಿಸಲ್ಟ್ ವಿತ್ ಯೂನಿಟ್ ಬರೆದಾಗ ನಮ್ಗೆ ಇಲ್ಲೇನು ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ. ಸೊ ಇಲ್ಲಿಗೆ 20 ಮಾರ್ಕ್ಸ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು.